ಈ ಬುಲೆಟಿನ್ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚಿತವಾಗಿ ಅನೇಕ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ. ಮನಸೋ ಇಚ್ಛೆ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇದೆ. ಇದೇ ಭಾರತದ ಸೈನ್ಯ ಪಾಕಿಸ್ತಾನಕ್ಕೆ ಈ ಥರ ಮಾಡಿದ್ದಾರೆ, ಪಾಕಿಸ್ತಾನದವರು ನಮ್ಮ ಮೇಲೆ ಈ ಥರ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ ಯಾವತ್ತಿನ ಯುದ್ಧದ್ದು, ಯಾವುದೋ ಪ್ರಯೋಗಾರ್ಥ ಪರೀಕ್ಷೆಗಳದ್ದು, ಎಲ್ಲೋ ಯಾರೋ ಒಂದಷ್ಟು ವಿಮಾನಗಳನ್ನು ನೆಲಕ್ಕೆ ಬೀಳಿಸಿರೋದು, ಇಂಥ ಒಂದು ವಿಡಿಯೋಗಳನ್ನು ಮನಸ್ಸೋ ಇಚ್ಛೆ ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಅದನ್ನು ಕೆಲವರು ಪ್ರಸಾರ ಕೂಡ ಮಾಡ್ತಾ ಇರಬಹುದು. ಆದರೆ TV5 ಕನ್ನಡ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಭಾರತೀಯ ಸೇನೆಯ ಗೌಪ್ಯತೆಯನ್ನು ಮತ್ತು ಭಾರತೀಯ ಸೇನೆಯನ್ನು ಗೌರವವನ್ನು ಕಾಪಾಡುವ ದೃಷ್ಟಿಯಿಂದ ನಾವು ಯಾವುದೇ ಕಾರಣಕ್ಕೂ ಅನ್ಕನ್ಫರ್ಮ್ಡ್ ಮನಸೋ ಇಚ್ಛೆ ವಿಡಿಯೋಗಳನ್ನೆಲ್ಲ ತಂದು ನಮ್ಮ ಸ್ಕ್ರೀನ್ ಮೇಲೆ ತೋರಿಸಲ್ಲ. ಅದರಿಂದ ಸ್ವಲ್ಪ ಜನ ಅಟ್ರ್ಯಾಕ್ಟ್ ಆಗಬಹುದು, ನಾನು ಅಲ್ಲಗಳಿಯಲ್ಲ ಅಂಥ ವಿಡಿಯೋಗಳನ್ನು ಹಾಕಿ, ಆದರೆ ಅದು ನಮಗೆ ಬೇಕಾಗಿಲ್ಲ. ಏನು ಸತ್ಯ ಇದೆ ಈ ಸಂದರ್ಭದಲ್ಲಿ, ಏನು ನಡೆದಿದೆ, ಭಾರತೀಯ ಸೇನೆಯೇ ಏನೆಲ್ಲ ಅನೌನ್ಸ್ ಮಾಡಿದೆ, ಸರ್ಕಾರದ ವತಿಯಿಂದ ಏನು ಮಾಹಿತಿಯನ್ನು ಬರುತ್ತೆ ನಮಗೆ, ಅದನ್ನು ಮಾತ್ರ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಇದು ನಮ್ಮೊಬ್ಬ ನಾಗರಿಕರಾಗಿ ಒಂದು ಜವಾಬ್ದಾರಿಯುತ ಮಾಧ್ಯಮ ಸಂಸ್ಥೆಯ ಒಂದು ದೊಡ್ಡ ಕರ್ತವ್ಯವಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಇದೀಗ ಭಾರತ ಗಡಿ ಪ್ರವೇಶಕ್ಕೆ ಯತ್ನ ಮಾಡಿದಂಥ 7 ಉಗ್ರರನ್ನು ಭಾರತ ಮುಗಿಸಿ ಹಾಕಿದೆ. ನೋಡಿ, ಇದನ್ನು ಪ್ರಾಕ್ಸಿ ವಾರ್ ಅಂತ ಹೇಳ್ತೀವಲ್ವ ನಾವು. ಇವರಿಗೆ ಸೈನಿಕರನ್ನ ಒಳಗಡೆ ಬಿಟ್ಟಂತೂ ಯುದ್ಧ ಮಾಡೋಕ್ಕೆ ಆಗಲ್ಲ. ಸೈನಿಕರನ್ನ ಮಾಡಿದ್ರೆ ಬಿಡ್ತಾರಾ ಭಾರತದ ಸೈನ್ಯ? ಅದಕ್ಕೇನು ಮಾಡೋದು, ಮತ್ತೆ ಶುರು ಮಾಡಿಕೊಂಡ್ರು ಉಗ್ರರನ್ನು ಭಾರತಕ್ಕೆ ಕಳಿಸ್ಕೊಟ್ಟು ಅಲ್ಲಿಂದ ಭಾರತವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ. ಬಿಡಬೇಕಾ ಭಾರತದ ಸೈನ್ಯ? ಇದಕ್ಕೆ ಬಿಟ್ಟಿಲ್ಲ. ಪಾಕಿಸ್ತಾನದ 7 ಉಗ್ರರನ್ನು ಗಡಿ ಭದ್ರತಾ ಪಡೆ, BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರೀತಾರೆ, ಗಡಿ ಭದ್ರತಾ ಪಡೆ, ಇವರೆಲ್ಲರನ್ನೂ ಕೂಡ ಹೊಡೆದು ಉರುಳಿಸಿದೆ. ಅದು ಜಮ್ಮು ಮತ್ತು ಕಾಶ್ಮೀರದ ಸಾಂಬಾ ಸೆಕ್ಟರ್ನಲ್ಲಿ ಈ ಘಟನೆ ನಡೆದಿದೆ. ಗಡಿಯಲ್ಲಿ ಪ್ರಮುಖ ಒಳನುಸುಳುವಿಕೆಯ ಯತ್ನವನ್ನು BSF ವಿಫಲಗೊಳಿಸಿರೋದಲ್ಲಿ ಉಗ್ರರಿಗೆ ಏನು ಮಾಡಿದ್ದಾರೆ ನೋಡಿ. ಈಗ ಸೈನಿಕರು ನುಗ್ಗಿದ್ರೆ ಕಷ್ಟ, ಉಗ್ರರು ನುಗ್ಗಿಬಿಟ್ರೆ ಉಗ್ರರಪ್ಪ ನಮಗೂ ಅವ್ರಿಗೆ ಸಂಬಂಧ ಇಲ್ಲ ಅಂತ ಕಳಿಸ್ಕೊಳ್ಬಹುದು. ಅಕಸ್ಮಾತ್ ಭಾರತಕ್ಕೆ ಹಾನಿ ಮಾಡಿದ್ರೆ ಅದರಿಂದ ಲಾಭ ಪಾಕಿಸ್ತಾನಕ್ಕೆ. ಹಾಗಾಗಿ ಉಗ್ರರಿಗೆ ಪಾಕ್ನ ರೇಂಜರ್ಸ್ ಇಲ್ಲಿ ನೆರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಉಗ್ರರಿಗೆ ಪಾಕಿಸ್ತಾನ ಸೇನೆಯ ರೇಂಜರ್ಸ್ ಗಡಿ ಒಳಗಡೆ ನುಗ್ಗಿ ಹೋಗೋದಕ್ಕೆ ನುಸುಳಲು ನೆರವಾಗಿದ್ದಾರೆ ಅವರು. ವಿಚಾರ ತಿಳಿದ ಕೂಡಲೇ BSF ಯೋಧರು ಕಾರ್ಯಾಚರಣೆ ಮಾಡ್ತಾರೆ. ಉಗ್ರರು ಮತ್ತು ಪಾಕ್ ರೇಂಜರ್ಸನ್ನು ಗುರಿಯಾಗಿಸಿಕೊಂಡು ಗುಂಡಿನ ದಾಳಿಯನ್ನು ಮಾಡಲಾಗಿದೆ. ಇದೇ ವೇಳೆ ಪಾಕ್ ರೇಂಜರ್ಸ್ನಿಂದ ಭಾರತ ಸೇನೆ ಮೇಲೆ ಪ್ರತಿದಾಳಿ ಆಗಿದೆ. ಪಾಕ್ ರೇಂಜರ್ಸ್ನಿಂದ ಭಾರತದ ಸೇನೆ ಮೇಲೆ ಪ್ರತಿದಾಳಿ ಕೂಡ ಆಗಿದೆ. ಸೈನಿಕರ ಗುಂಡೇಟು, ಭಾರತದ ಸೈನಿಕರಿದ್ದಾರಲ್ಲ, ಇವರ ಗುಂಡೇಟಿಗೆ ಪಾಕಿಸ್ತಾನದ ಉಗ್ರರು ಸಾವನ್ನಪ್ಪಿದ್ದಾರೆ. ಉಗ್ರರಿಗೆ ನೆರವು ಕೊಟ್ಟಂತಹ ಪಾಕ್ ರೇಂಜರ್ಸ್ ಅಲ್ಲಿಂದ ಕಾಲು ಕಿತ್ತಿದ್ದಾರೆ. ಇದೀಗ ಈ ಥರದ ಕೆಲಸಗಳನ್ನು ಕೂಡ ಪಾಕಿಸ್ತಾನ ಇವತ್ತೇನು ಹೊಸದಲ್ಲ, ಇದು ಅವರ ಜೀವಮಾನ ಪೂರ್ತಿ ಮಾಡ್ಕೊಂಡು ಬರೋದೇ ಅದು. ಅವ್ರಿಗೆ ಉಗ್ರಸ್ಥಾನ ಅಂತ ಹೆಸರಿಟ್ಟರೆ ಒಳ್ಳೆಯದೇನೋ ಅಂತ, ಉಗ್ರಗಾಮಿ ದೇಶ, ಟೆರರಿಸ್ಟ್ ನೇಷನ್ ಅಂತ ಕರೆದು ಬಿಟ್ಟರೆ ಚೆನ್ನಾಗಿರುತ್ತೇನೋ ಅಂತ ಕಾಣುತ್ತದು. ಯಾವತ್ತೂ ನೇರ ಯುದ್ಧಗಳಲ್ಲಿ ನಂಬಿಕೆ ಇಲ್ಲ ಇವರಿಗೆ. ಇಶ್ಯೂಗಳನ್ನು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ಇವರಿಗೆ. ಪ್ರತಿ ಬಾರಿ ಉಗ್ರಗಾಮಿಗಳನ್ನು ಭಾರತದ ಒಳಗಡೆ ಬಿಟ್ಟುಬಿಟ್ಟು ಇಲ್ಲಿ ಹಾನಿ ಮಾಡಿ ಅದರಿಂದ ವಿಕೃತ ಆನಂದವನ್ನು ಪಡೋದಷ್ಟೇ ಅವರಿಗೆ ಗೊತ್ತಿರ್ತಕ್ಕಂಥ ಕೆಲಸ. ಇವತ್ತು ಅಂಥ 7 ಉಗ್ರರಿಗೆ ಭಾರತ ಅವರಿಗೆ ನರಕದ ದಾರಿಯನ್ನು ತೋರಿಸಿ ಬಂದಿದೆ.